ರಕ್ಕಸರ ವಿರುದ್ಧ ಭಾರತ ಸಿಡಿದು ನಿಂತಿದೆ. ಉಗ್ರರ ಸಂಹಾರಕ್ಕೆ ಶಪಥ ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಬರೋಬ್ಬರಿ 63,000 ಕೋಟಿಯ ರಫೇಲ್ ಮೆರೈನ್ ಜೆಟ್ ಖರೀದಿಗೆ ಭಾರತ ಸಜ್ಜಾಗಿದ್ದು ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಕೂಡ ಅಂಕಿತ ಬಿದ್ದಿದೆ. ಭಾರತೀಯ ನೌಕಾಪಡೆ ಬತ್ತಳಿಕೆಗೆ ರಣಧೀರ. ಫ್ರಾನ್ಸ್ ಜೊತೆ 63,000 ಕೋಟಿ ಒಪ್ಪಂದಕ್ಕೆ ಅಂಕಿತ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಭಾರತ ಪ್ರತಿಕಾರಕ್ಕೆ ಸಜ್ಜಾಗಿದೆ. ಪಾಪಿ ಉಗ್ರರನ್ನ ಸದೆ ಬಡಿಯುವುದಕ್ಕೆ ಭಾರತಕ್ಕೆ ಇತರ ರಾಷ್ಟ್ರಗಳು ಕೂಡ ಬೆನ್ನಿಗೆ ನಿಂತಿವೆ. ಅದರಲ್ಲೂ ಫ್ರಾನ್ಸ್ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಭಾರತದೊಂದಿಗೆ ಇರುತ್ತೇವೆಂದು ಶಪಥ ಮಾಡಿದೆ. ಫ್ರಾನ್ಸ್ ಅಭಯದ ಬೆನ್ನಲ್ಲೇ ಭಾರತೀಯ ನೌಕಾಪಡೆಗೆ ನೂರಾನೇ ಬಲ ಸಿಕ್ಕಂತಾಗಿದೆ. ಎಸ್, ಭಾರತ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಅಂಕಿತ ಬಿದ್ದಿದೆ. ಫ್ರಾನ್ಸ್ನಿಂದ 26 ರಫೇಲ್ ಮೈರನ್ ಯುದ್ಧ ವಿಮಾನಗಳನ್ನು ಖರೀದಿಸಲು ದೊಡ್ಡ ಒಪ್ಪಂದ ಮಾಡಿಕೊಂಡಿದೆ. ಬರೋಬ್ಬರಿ 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ಇದಾಗಿದ್ದು ಇಂದು ಭಾರತ ಮತ್ತು ಫ್ರಾನ್ಸ್ ಸಹಿ ಹಾಕಿದೆ. ಒಪ್ಪಂದದಲ್ಲಿ ಏನಿದೆ ಗೊತ್ತಾ? ರಫೇಲ್ ಒಪ್ಪಂದದಲ್ಲಿ ಏನಿದೆ ಅಂತ ನೋಡೋದಾದ್ರೆ ಭಾರತಕ್ಕೆ ಫ್ರಾನ್ಸ್ ತಂತ್ರಜ್ಞಾನ ವರ್ಗಾಯಿಸಲಿದೆ. ಭಾರತದಲ್ಲೇ ರಫೇಲ್ ಎಂ ಉತ್ಪಾದನಾ ಘಟಕ ಸ್ಥಾಪನೆಯಾಗಲಿದೆ. ಭಾರತದಲ್ಲೇ ಜೆಟ್ ಇಂಜಿನ್ ಸೆನ್ಸಾರ್ ಶಸ್ತ್ರಗಳ ನಿರ್ವಹಣೆ ನಡೆಸಲಿದೆ. 2030ರೊಳಗೆ ಎಲ್ಲ 26 ರಫೇಲ್ ಎಂ ಭಾರತಕ್ಕೆ ರವಾನೆಯಾಗಲಿದೆ. ಭಾರತೀಯ ನೌಕಾಪಡೆಯು 22 ಸಿಂಗಲ್ ಸೀಟರ್ ಮತ್ತು 4 ಟ್ವಿನ್ ಸೀಟರ್ ವಿಮಾನಗಳನ್ನು ಪಡೆಯಲಿವೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಫೇಲ್ ಎಂ ಜೆಟ್ಗಳು ಐಎನ್ಎಸ್ ವಿಕ್ರಾಂತ್ನಿಂದ ಕಾರ್ಯನಿರ್ವಹಿಸುತ್ತವೆ ಮತ್ತು ಅಸ್ತಿತ್ವದಲ್ಲಿರುವ ಮಿಗ್ 29K ಫ್ಲೀಟ್ಗೆ ಸಾಥ್ ನೀಡುತ್ತದೆ. ರಫೇಲ್ ಎಂ ಜೆಟ್ ವಿಶೇಷತೆ: ರಫೇಲ್ ಯುದ್ಧ ವಿಮಾನಗಳಿಗಿಂತ ಅಪ್ಡೇಟ್ ವರ್ಷನ್ ಇದಾಗಿದ್ದು ರಫೇಲ್ ಮೈರನ್ ಜೆಟ್ ಇಂಜಿನ್ ಶಕ್ತಿಶಾಲಿಯಾಗಿದೆ. ತುಂಬಾ ಕಡಿಮೆ ಜಾಗದಲ್ಲಿ ಲ್ಯಾಂಡ್ ಆಗುತ್ತೆ. ಶಾರ್ಟ್ ಟೇಕ್ ಆಫ್ ಮತ್ತು ಅರೆಸ್ಟ್ ಮಾಡುವ ಸಾಮರ್ಥ್ಯವಿದೆ. ಭಾರತ ಫ್ರಾನ್ಸ್ನ ಈ ಹೊಸ ಒಪ್ಪಂದದ ಒಟ್ಟು ರಫೇಲ್ ಜೆಟ್ಗಳ ಸಂಖ್ಯೆಯನ್ನ ಹೆಚ್ಚಿಸಲಿದ್ದು ಭಾರತವನ್ನ ಮತ್ತಷ್ಟು ಬಲಿಷ್ಠವಾಗಿಸಿದೆ. ಇದು ಮೊದಲೇ ಯುದ್ಧ ಭಯದಲ್ಲಿ ಇರುವ ಪಾಕ್ಗೆ ಗಲಿಬಿಲಿ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಕ್ಕಸರ ವಿರುದ್ಧ ಭಾರತ ಸಿಡಿದು ನಿಂತಿದೆ. ಉಗ್ರರ ಸಂಹಾರಕ್ಕೆ ಶಪಥ ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಬರೋಬ್ಬರಿ 63,000 ಕೋಟಿಯ ರಫೇಲ್ ಮೆರೈನ್ ಜೆಟ್ ಖರೀದಿಗೆ ಭಾರತ ಸಜ್ಜಾಗಿದ್ದು ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಕೂಡ ಅಂಕಿತ ಬಿದ್ದಿದೆ. ಭಾರತೀಯ ನೌಕಾಪಡೆ ಬತ್ತಳಿಕೆಗೆ ರಣಧೀರ. ಫ್ರಾನ್ಸ್ ಜೊತೆ 63,000 ಕೋಟಿ ಒಪ್ಪಂದಕ್ಕೆ ಅಂಕಿತ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಭಾರತ ಪ್ರತಿಕಾರಕ್ಕೆ ಸಜ್ಜಾಗಿದೆ. ಪಾಪಿ ಉಗ್ರರನ್ನ ಸದೆ ಬಡಿಯುವುದಕ್ಕೆ ಭಾರತಕ್ಕೆ ಇತರ ರಾಷ್ಟ್ರಗಳು ಕೂಡ ಬೆನ್ನಿಗೆ ನಿಂತಿವೆ. ಅದರಲ್ಲೂ ಫ್ರಾನ್ಸ್ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಭಾರತದೊಂದಿಗೆ ಇರುತ್ತೇವೆಂದು ಶಪಥ ಮಾಡಿದೆ. ಫ್ರಾನ್ಸ್ ಅಭಯದ ಬೆನ್ನಲ್ಲೇ ಭಾರತೀಯ ನೌಕಾಪಡೆಗೆ ನೂರಾನೇ ಬಲ ಸಿಕ್ಕಂತಾಗಿದೆ. ಎಸ್, ಭಾರತ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಅಂಕಿತ ಬಿದ್ದಿದೆ. ಫ್ರಾನ್ಸ್ನಿಂದ 26 ರಫೇಲ್ ಮೈರನ್ ಯುದ್ಧ ವಿಮಾನಗಳನ್ನು ಖರೀದಿಸಲು ದೊಡ್ಡ ಒಪ್ಪಂದ ಮಾಡಿಕೊಂಡಿದೆ. ಬರೋಬ್ಬರಿ 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ಇದಾಗಿದ್ದು ಇಂದು ಭಾರತ ಮತ್ತು ಫ್ರಾನ್ಸ್ ಸಹಿ ಹಾಕಿದೆ. ಒಪ್ಪಂದ
ಒಪ್ಪಂದದಲ್ಲಿ ಏನಿದೆ ಗೊತ್ತಾ? ರಫೇಲ್ ಒಪ್ಪಂದದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಭಾರತಕ್ಕೆ ಫ್ರಾನ್ಸ್ ತಂತ್ರಜ್ಞಾನ ವರ್ಗಾಯಿಸಲಿದೆ. ಭಾರತದಲ್ಲೇ ರಫೇಲ್ ಎಂ ಉತ್ಪಾದನಾ ಘಟಕ ಸ್ಥಾಪನೆಯಾಗಲಿದೆ. ಭಾರತದಲ್ಲೇ ಜೆಟ್ ಇಂಜಿನ್ ಸೆನ್ಸಾರ್ ಶಸ್ತ್ರಗಳ ನಿರ್ವಹಣೆ ನಡೆಸಲಿದೆ. 2030ರೊಳಗೆ ಎಲ್ಲ 26 ರಫೇಲ್ ಎಂ ಭಾರತಕ್ಕೆ ರವಾನೆಯಾಗಲಿದೆ. ಭಾರತೀಯ ನೌಕಾಪಡೆಯು 22 ಸಿಂಗಲ್ ಸೀಟರ್ ಮತ್ತು 4 ಟ್ವಿನ್ ಸೀಟರ್ ವಿಮಾನಗಳನ್ನು ಪಡೆಯಲಿವೆ ಎಂಬ ಮಾಹಿತಿ ಲಭ್ಯವಾಗಿದೆ. ರಫೇಲ್ ಎಂ ಜೆಟ್ಗಳು ಐಎನ್ಎಸ್ ವಿಕ್ರಾಂತ್ನಿಂದ ಕಾರ್ಯನಿರ್ವಹಿಸುತ್ತವೆ ಮತ್ತು ಅಸ್ತಿತ್ವದಲ್ಲಿರುವ ಮಿಗ್ 29K ಫ್ಲೀಟ್ಗೆ ಸಾಥ್ ನೀಡುತ್ತದೆ. ರಫೇಲ್ ಎಂ ಜೆಟ್ ವಿಶೇಷತೆ: ರಫೇಲ್ ಯುದ್ಧ ವಿಮಾನಗಳಿಗಿಂತ ಅಪ್ಡೇಟ್ ವರ್ಷನ್ ಇದಾಗಿದ್ದು, ರಫೇಲ್ ಮೈರನ್ ಜೆಟ್ ಇಂಜಿನ್ ಶಕ್ತಿಶಾಲಿಯಾಗಿದೆ. ತುಂಬಾ ಕಡಿಮೆ ಜಾಗದಲ್ಲಿ ಲ್ಯಾಂಡ್ ಆಗುತ್ತೆ. ಶಾರ್ಟ್ ಟೇಕ್ ಆಫ್ ಮತ್ತು ಅರೆಸ್ಟ್ ಮಾಡುವ ಸಾಮರ್ಥ್ಯವಿದೆ. ಭಾರತ ಫ್ರಾನ್ಸ್ನ ಈ ಹೊಸ ಒಪ್ಪಂದದ ಒಟ್ಟು ರಫೇಲ್ ಜೆಟ್ಗಳ ಸಂಖ್ಯೆಯನ್ನ ಹೆಚ್ಚಿಸಲಿದ್ದು, ಭಾರತವನ್ನ ಮತ್ತಷ್ಟು ಬಲಿಷ್ಠವಾಗಿಸಿದೆ. ಇದು ಮೊದಲೇ ಯುದ್ಧ ಭಯದಲ್ಲಿ ಇರುವ ಪಾಕ್ಗೆ ಗಲಿಬಿಲಿ ಶುರುವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಕ್ಕಸರ ವಿರುದ್ಧ ಭಾರತ ಸಿಡಿದು ನಿಂತಿದೆ. ಉಗ್ರರ ಸಂಹಾರಕ್ಕೆ ಶಪಥ ಕೂಡ ಮಾಡಿದೆ. ಇದರ ಬೆನ್ನಲ್ಲೇ ಬರೋಬ್ಬರಿ 63,000 ಕೋಟಿಯ ರಫೇಲ್ ಮೆರೈನ್ ಜೆಟ್ ಖರೀದಿಗೆ ಭಾರತ ಸಜ್ಜಾಗಿದ್ದು, ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಕೂಡ ಅಂಕಿತ ಬಿದ್ದಿದೆ. ಭಾರತೀಯ ನೌಕಾಪಡೆ ಬತ್ತಳಿಕೆಗೆ ರಣಧೀರ. ಫ್ರಾನ್ಸ್ ಜೊತೆ 63,000 ಕೋಟಿ ಒಪ್ಪಂದಕ್ಕೆ ಅಂಕಿತ. ಪಹಲ್ಗಾಮ್ನಲ್ಲಿ ಹಿಂದೂಗಳ ನರಮೇಧಕ್ಕೆ ಭಾರತ ಪ್ರತಿಕಾರಕ್ಕೆ ಸಜ್ಜಾಗಿದೆ. ಪಾಪಿ ಉಗ್ರರನ್ನ ಸದೆ ಬಡಿಯುವುದಕ್ಕೆ ಭಾರತಕ್ಕೆ ಇತರ ರಾಷ್ಟ್ರಗಳು ಕೂಡ ಬೆನ್ನಿಗೆ ನಿಂತಿವೆ. ಅದರಲ್ಲೂ ಫ್ರಾನ್ಸ್ ಭಯೋತ್ಪಾದಕರ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಲು ಭಾರತದೊಂದಿಗೆ ಇರುತ್ತೇವೆಂದು ಶಪಥ ಮಾಡಿದೆ. ಫ್ರಾನ್ಸ್ ಅಭಯದ ಬೆನ್ನಲ್ಲೇ ಭಾರತೀಯ ನೌಕಾಪಡೆಗೆ 100ನೇ ಬಲ ಸಿಕ್ಕಂತಾಗಿದೆ. ಎಸ್, ಭಾರತ ಫ್ರಾನ್ಸ್ ಜೊತೆ ಮಹತ್ವದ ಒಪ್ಪಂದಕ್ಕೆ ಅಂಕಿತ ಬಿದ್ದಿದೆ. ಫ್ರಾನ್ಸ್ನಿಂದ 26 ರಫೇಲ್ ಮೈರನ್ ಯುದ್ಧ ವಿಮಾನಗಳನ್ನು ಖರೀದಿಸಲು ದೊಡ್ಡ ಒಪ್ಪಂದ ಮಾಡಿಕೊಂಡಿದೆ. ಬರೋಬ್ಬರಿ 63,000 ಕೋಟಿಗೂ ಹೆಚ್ಚು ಮೌಲ್ಯದ ಒಪ್ಪಂದ ಇದಾಗಿದ್ದು, ಇಂದು ಭಾರತ ಮತ್ತು ಫ್ರಾನ್ಸ್ ಸಹಿ ಹಾಕಿದೆ. ಒಪ್ಪಂದದಲ್ಲಿ ಏನಿದೆ ಗೊತ್ತಾ? ರಫೇಲ್ ಒಪ್ಪಂದದಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಭಾರತಕ್ಕೆ ಫ್ರಾನ್ಸ್ ತಂತ್ರಜ್ಞಾನ ವರ್ಗಾಯಿಸಲಿದೆ. ಭಾರತದಲ್ಲೇ ರಫೇಲ್ ಎಂ ಉತ್ಪಾದನಾ ಘಟಕ ಸ್ಥಾಪನೆಯಾಗಲಿದೆ. ಭಾರತದಲ್ಲೇ ಜೆಟ್ ಇಂಜಿನ್ ಸೆನ್ಸಾರ್ ಶಸ್ತ್ರಗಳ ನಿರ್ವಹಣೆ ನಡೆಸಲಿದೆ. 2030ರೊಳಗೆ ಎಲ್ಲ 26 ರಫೇಲ್ ಎಂ ಭಾರತಕ್ಕೆ ರವಾನೆಯಾಗಲಿದೆ.